ಮೋದಿಗಳ ವಿರುದ್ಧ ಯೋಗಿ ಯುದ್ಧ 6 ರಾಜ್ಯಗಳಲ್ಲಿ ಮಿಂಚಿನ ಕಾರ್ಯಾಚರಣೆ ಶುರುವಾಯಿತು ಆಪರೇಷನ್ ಅಸ್ಮಿತಾ. ನಮಸ್ಕಾರ ಸ್ನೇಹಿತರೆ. ಉಗ್ರವಾದ, ಮೂಲಭೂತವಾದ ಮತ್ತು ಅಕ್ರಮ ಮತಾಂತರ ವಿರುದ್ಧ ಸಮರ ಸಾರಿರೋ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಈಗ ಮತ್ತೊಂದು ಆಪರೇಷನ್ ಶುರು ಮಾಡಿದೆ. ಪಾಕಿಸ್ತಾನ ಉಗ್ರ ಸಂಘಟನೆಗಳ ಜೊತೆಗೆ ನಂಟು ಹೊಂದಿದ್ದ, ದೇಶದಲ್ಲಿ ವಿಧ್ವಂಸ ಸೃಷ್ಟಿಸೋಕೆ ಪ್ರಯತ್ನ ಮಾಡ್ತಿದ್ದ ದೊಡ್ಡ ಜಾಲವನ್ನ ಯುಪಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಬಾರಿ ಒಂದಲ್ಲ ಸುಮಾರು 6 ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಮಹಿಳೆಯರು, ಯುವಕರು ಎಲ್ಲರೂ ಇದರಲ್ಲಿ ಅರೆಸ್ಟ್ ಆಗಿದ್ದು, ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಗಲ್ಫ್ನಿಂದ ಗೋವಾ ತನಕ, ಕೆನಡಾದಿಂದ ಕೋಲ್ಕತಾ ತನಕ ಇವರ ಹೆಜ್ಜೆ ಗುರುತು ಇರೋದು ಕಂಡುಬಂದಿದೆ. ಅಕ್ರಮ ಮತಾಂತರ, ಉಗ್ರ ಸಂಘಟನೆಗಳ ಜೊತೆಗೆ ನಂಟು, ಹೀಗೆ ದೇಶವನ್ನ ಅಸ್ಥಿರಗೊಳಿಸೋಕೆ ಬೇಕಾದ ಎಲ್ಲಾ ದುಷ್ಕೃತ್ಯಗಳನ್ನ ಇವರು ಮಾಡ್ತಿದ್ರು ಅಂತ ಯುಪಿ ಪೊಲೀಸರು ಹೇಳಿದ್ದಾರೆ. ಈಗಾಗಲೇ ಆಪರೇಷನ್ ಅಸ್ಮಿತಾ ಹೆಸರಲ್ಲಿ ಕಾರ್ಯಾಚರಣೆಯೂ ಆರಂಭವಾಗಿದ್ದು, ದೇಶದಾದ್ಯಂತ ಗಮನ ಸೆಳೆದಿದೆ. ಹಾಗಿದ್ರೆ ಯುಪಿ ಪೊಲೀಸರು ಶುರು ಮಾಡಿರೋ ಈ ಹೊಸ ಆಪರೇಷನ್ ಏನು? ಈಗ ಸಿಕ್ಬಿದ್ದಿರೋ ಆ ಗ್ಯಾಂಗ್ ಯಾವುದು? ಇವರಿಗೂ ಪಾಕ್ನ ಉಗ್ರ ಕೂಟಗಳಿಗೂ ಇರೋ ನಂಟೇನು? ಯೋಗಿ ಸರ್ಕಾರ ಇವರ ವಿರುದ್ಧವೂ ಬುಲ್ಡೋಸರ್ ಕ್ರಮ ಕೈಗೊಳ್ಳುತ್ತಾ? ಬನ್ನಿ, ಯುಪಿ ಪೊಲೀಸರು ಹೊರಬಗೆದಿರೋ ಈ ಬೃಹತ್ ಜಾಲದ ಬಗ್ಗೆ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. 6 ರಾಜ್ಯಗಳಲ್ಲಿ ಆಪರೇಷನ್, ಸ್ಫೋಟವಾಯಿತು ಭಯಾನಕ ಕೂಟ. ಸ್ನೇಹಿತರೆ, ಈಗ ಯುಪಿ ಪೊಲೀಸರು ಶುರು ಮಾಡಿರೋ ಈ ಕಾರ್ಯಾಚರಣೆಗೆ ಆಪರೇಷನ್ ಅಸ್ಮಿತಾ ಅಂತ ಹೆಸರಿಟ್ಟಿದ್ದಾರೆ. ದೇಶದ 6 ರಾಜ್ಯಗಳಲ್ಲಿ ಅಂದ್ರೆ ಉತ್ತರ ಪ್ರದೇಶ, ಗೋವಾ, ಪಶ್ಚಿಮ ಬಂಗಾಳ, ದೆಹಲಿ, ರಾಜಸ್ಥಾನ, ಉತ್ತರಾಖಂಡ್ಗಳಲ್ಲಿ ಇದನ್ನ ನಡೆಸಲಾಗಿದೆ. ಅಲ್ಲಿನ ಪೊಲೀಸರ ಸಹಯೋಗದೊಂದಿಗೆ ಇದನ್ನ ಲಾಂಚ್ ಮಾಡಿದ್ದಾರೆ. ಒಂದೊಂದು ರಾಜ್ಯಗಳಲ್ಲೂ ಸೀಕ್ರೆಟ್ ಆಗಿ ಆಪರೇಟ್ ಆಗ್ತಿದ್ದ ಉಗ್ರಕೂಟದ ಸದಸ್ಯರನ್ನ ಅರೆಸ್ಟ್ ಮಾಡಲಾಗಿದೆ. ನಿಮ್ಗೆ ನೆನ್ಪಿರ್ಬೋದು, ಇತ್ತೀಚೆಗಷ್ಟೇ ಚೆಂಗೂರ್ ಬಾಬಾ ಅನ್ನೋ ವ್ಯಕ್ತಿಯನ್ನ ಕೂಡ ಇದೇ ಯುಪಿ ಪೊಲೀಸರು ಜೈಲಿಗೆ ಕಟ್ಟಿದ್ರು. ಆತ 1500 ಮಹಿಳೆಯರನ್ನ ಅಕ್ರಮವಾಗಿ ಮತಾಂತರ ಮಾಡಿದ್ದಾನೆ. ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಹೊಂದಿದ್ದಾನೆ ಅಂತ ತನಿಖೆ ವೇಳೆ ಗೊತ್ತಾಗಿತ್ತು. ಕನಿಷ್ಠ 10 ಬುಲ್ಡೋಸರ್ಗಳು ನುಗ್ಗಿಸಿ ಈತನ ದುಬಾರಿ ಬಂಗ್ಲೆನ ಧ್ವಂಸ ಮಾಡಲಾಗಿತ್ತು. ಈಗ ಅದೇ ತರಹದ, ಆದ್ರೆ ಅದಕ್ಕೂ ದೊಡ್ಡ ಜಾಲ ಸ್ಫೋಟಗೊಂಡಿದೆ. ಈ ಬಾರಿ ಒಬ್ಬಿಬ್ಬರಲ್ಲ, ಸಾಕಷ್ಟು ಕ್ರಿಮಿಗಳು ಕೆಡ್ಡಾಗೆ ಬಿದ್ದಿದ್ದಾರೆ. ಸ್ನೇಹಿತರೆ, ಈ ಆಪರೇಷನ್ ಶುರುವಾಗೋಕೆ ಕಳೆದ ಮಾರ್ಚ್ನಲ್ಲಿ ಆಗಿದ್ದ ಘಟನೆ ಕಾರಣ ಅಂತ ಪೊಲೀಸರು ಹೇಳಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಇದ್ದಕ್ಕಿದ್ದಂತೆ ಆಗ್ರಾದಿಂದ 2 ಯುವತಿಯರು ಕಾಣೆಯಾಗಿದ್ರು. ಒಬ್ಬರಿಗೆ 33 ವರ್ಷ ವಯಸ್ಸಾದ್ರೆ ಇನ್ನೊಬ್ಬರಿಗೆ 18 ವರ್ಷ ತುಂಬಿತ್ತು. ಸಂಬಂಧದಲ್ಲಿ 2 ಅಕ್ಕ ತಂಗಿರು. ಇವರು ನಾಪತ್ತೆಯಾದ ತಕ್ಷಣ ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ರು. ಆರಂಭದಲ್ಲಿ ಇದು ಕೂಡ ಇತ್ತೀಚೆಗೆ ವರದಿಯಾಗ್ತಿರೋ ಸಾಮಾನ್ಯ ಮತಾಂತರದ ಕೇಸ್ ಅಂತ ಪೊಲೀಸರು ಅಂದ್ಕೊಂಡಿದ್ರು. ಆದ್ರೆ ತನಿಖೆಯ ಆಳ ಅಗಲ ಕೆದಕ್ತಾ ಹೋದಾಗ ಅಲ್ಲಿ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರೋದು ಗೊತ್ತಾಗಿತ್ತು. ಇವರ ಜಾಲ ದೇಶದಾದ್ಯಂತ ಹರಡಿರೋದು ಕಂಡುಬಂದಿತ್ತು. ಈ 2 ಮಹಿಳೆಯರಲ್ಲಿ ಒಬ್ಬಾಕೆ ತನ್ನ ಪಕ್ಕದಲ್ಲಿ ಬಂದೂಕು ಹಿಡ್ಕೊಂಡು ಫೋಟೋ ತೆಗೆಸಿಕೊಂಡಿರೋದು ಪತ್ತೆಯಾಗಿತ್ತು. ಹೀಗಾಗಿ ಪೊಲೀಸರು ಈ ಪ್ರಕರಣದ ಗಂಭೀರತೆ ತಿಳ್ಕೊಂಡು ತಕ್ಷಣವೇ ಇದಕ್ಕೆ ಪ್ರತ್ಯೇಕ ಆಪರೇಷನ್ ಲಾಂಚ್ ಮಾಡಿದ್ರು. ಅದರ ಭಾಗವಾಗಿ ಈಗ ಕನಿಷ್ಠ 10 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ಐಎಸ್ ಉಗ್ರ ಸಂಘಟನೆ ಮಾದರಿಯಲ್ಲಿ ದೇಶದೊಳಗೆ ವಿಧ್ವಂಸ ಸೃಷ್ಟಿಸೋ ಪ್ರಯತ್ನ ಮಾಡಿದ್ರು. ಉಗ್ರ ಸಂಘಟನೆಗಳಿಂದ ಹಣ ಪಡೆದು ಇಲ್ಲಿ ಶಾಂತಿ ಕದಡ್ತಿದ್ರು. ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಆನ್ಲೈನ್ ಸೆಷನ್ಗಳನ್ನ ನಡೆಸಿ ಇವರಿಗೆ ಬೋಧನೆ ನಡೀತಿತ್ತು. ಒಂದ್ಸಲ ಇವರು ಬಲೆಗೆ ಬಿದ್ಮೇಲೆ ಇವರನ್ನ ಗುಪ್ತವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿತ್ತು. ಫೇಕ್ ಐಡಿ ಇಟ್ಕೊಂಡು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕಳ್ಳ ಸಾಗಣೆ ಮಾಡಲಾಗ್ತಿತ್ತು. ಅವರಿಗೆ ಮೂಲಭೂತವಾದವನ್ನ ತುಂಬಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರೇರೇಪಣೆ ಮಾಡಲಾಗ್ತಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಆಘಾತಕಾರಿ ಅಂದ್ರೆ ಇವರ ಟಾರ್ಗೆಟ್ ಲಿಸ್ಟ್ನಲ್ಲಿ ಅಪ್ರಾಪ್ತ ಮಕ್ಕಳು ಇದ್ರು ಅಂತ ಮಾಹಿತಿ ಗೊತ್ತಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ಕೇರಳದಲ್ಲೂ ಇದೇ ತರ ಇನ್ಸಿಡೆಂಟ್ ಆಗಿದ್ದು,
ನಿಮ್ಗೆ ಗೊತ್ತಿರಬಹುದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದ್ದ ಹುಡುಗಿಯನ್ನ ಯುಪಿಯ ಮಹಿಳೆಯೊಬ್ಳು ಅಪಹರಣ ಮಾಡಿ ಕೇರಳಕ್ಕೆ ಸ್ಥಳಾಂತರ ಮಾಡಿದ್ಲು. ಆ ಹುಡುಗಿಗೂ ಜಸ್ಟ್ 15 ವರ್ಷ ಅಷ್ಟೇ ಇತ್ತು. ನಂತರ ಕೇರಳದ ತ್ರಿಶೂರ್ ನಗರಕ್ಕೆ ಬಲವಂತವಾಗಿ ಕಳ್ಳ ಸಾಗಾಣೆ ಮಾಡಿ ದಾರಿ ಮಧ್ಯೆನೆ ಆಕೆನ ಮತಾಂತರಿಸಲಾಗಿತ್ತು. ಪರಿಚಯಸ್ಥರೊಬ್ರು ತನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅವಳು 1 ತಿಂಗಳಿಂದ ಕಾಣ್ತಿಲ್ಲ ಅಂತ ಆ ಹುಡುಗಿ ತಾಯಿ ದೂರು ಕೊಟ್ಟ ಮೇಲಷ್ಟೇ ಇದೆಲ್ಲ ಹೊರಬಂದಿತ್ತು. ಆಮೇಲೆ ಆ ಹುಡುಗಿ ಸಿನಿಮೆಯ ರೀತಿಯಲ್ಲಿ ತಪ್ಪಿಸಿಕೊಂಡಿದ್ಲು. ಮಾಹಿತಿ ಪ್ರಕಾರ ಇಂಥ ಸಾಕಷ್ಟು ಅಪ್ರಾಪ್ತ ಮಕ್ಕಳನ್ನ ಅಪಹರಣ ಮಾಡಿ ಹೊರದೇಶಕ್ಕೆ ಅಟ್ಟೋಕೆ ಒಂದು ಜಾಲ ಇದೆಯಂತೆ. ಈಗ ಈ ಯುಪಿ ಪ್ರಕರಣದಲ್ಲೂ ಅದೇ ತರ ಆಗಿತ್ತು ಅಂತ ಪೊಲೀಸರು ಹೇಳಿದ್ದಾರೆ. ಅದರಲ್ಲೂ ಈ ಮಹಿಳೆ ಅಂದ್ರೆ ಈಗ ನೀವು ಚಿತ್ರದಲ್ಲಿ ನೋಡ್ತಿರ್ಬೋದು, ಈಕೆಯ ಹೆಸರು ಕೃಷ್ಣ ಅಂತ. ಮತಾಂತರ ಆದ್ಮೇಲೆ ಆಯೇಷಾ ಅಂತ ಹೆಸರು ಬದಲಾವಣೆ ಆಗಿದೆ. ಈಕೆಯನ್ನ ಮೊನ್ನೆ ಗೋವಾದಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು, ಈಕೆ ಪಾಕ್ನ ಲಷ್ಕರ್ ಸಂಘಟನೆ ಜೊತೆಗೆ ಲಿಂಕ್ ಹೊಂದಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ. ಪಾಕ್ ಜೊತೆಗೆ ಲಿಂಕ್ ಹೊಂದಿರೋ ಈಕೆ 3ನೇ ದೇಶದ ಮೂಲಕ ಹಣ ಪಡೆದಿದ್ಲು. ಕೆನಡಾ ಮೂಲದ ಸೈಯದ್ ದಾವೂದ್ ಅನ್ನೋನು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದ. ಲಷ್ಕರ್ನಿಂದ ಈಕೆಗೆ ಹಣ ಕೊಡಿಸಿ ಆ ಮೂಲಕ ಇಲ್ಲಿನ ಮತಾಂಧರಿಗೆ ಈ ಹಣ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಿದ್ದ ಅಂತ ಮಾಹಿತಿ ಲಭ್ಯವಾಗಿದೆ. ಈ ಮಹಿಳೆ ಗೋವಾದಲ್ಲಿದ್ಕೊಂಡೇ ಸಂಪೂರ್ಣವಾಗಿ ಈ ಜಾಲದ ಹಣಕಾಸಿನ ವ್ಯವಸ್ಥೆ ನೋಡ್ಕೋತಿದ್ಲು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ಈಕೆಯ ಪತಿ ಶೇಖರ್ ರಾಯ್ ಅಲಿಯಾಸ್ ಹಸನ್ ಅಲಿ ಕೋಲ್ಕತಾದಿಂದ ಆಪರೇಟ್ ಆಗ್ತಿದ್ದ. ಈ ಸಿಂಡಿಕೇಟ್ನ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದ. ಮತಾಂತರಕ್ಕೆ ಬೇಕಾದ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಆ ಮತಾಂತರಕ್ಕೆ ಕಾನೂನಿನ ಮಾನ್ಯತೆಯನ್ನ ಕೊಡಿಸೋ ಪ್ರಯತ್ನ ಮಾಡ್ತಿದ್ದ ಅಂತ ರಿವೀಲ್ ಆಗಿದೆ. ಜೊತೆಗೆ ಉತ್ತರ ಪ್ರದೇಶದಲ್ಲೇ ಸಿಕ್ಕಿರೋ ರೆಹಮಾನ್ ಕುರೇಶಿ ತನ್ನದೇ ಯೂಟ್ಯೂಬ್ ಚಾನೆಲ್ ನಡೆಸಿ ಆನ್ಲೈನ್ ಮೂಲಕ ಮತಾಂತರಕ್ಕೆ ಪ್ರಚೋದನೆ ಕೊಡ್ತಿದ್ದ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬ್ರೈನ್ ವಾಶ್ ಮಾಡ್ತಿದ್ದ. ಇವನೊಟ್ಟಿಗೆ ಒಸಾಮಾ ಅನ್ನೋನು ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಸ್ನೇಹಿತರೆ, ಈ ರೆಹಮಾನ್ ಬೇಸಿಕಲಿ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಅಕ್ಕಪಕ್ಕದವರಿಂದ ಮೃದು ಭಾಷೆಯಂತಲೇ ಕರೆಸಿಕೊಳ್ತಿದ್ದ. ಈತನ ಕೆಲಸ ಎಷ್ಟು ಸೀಕ್ರೆಟ್ ಆಗಿತ್ತು ಅಂದ್ರೆ ಅವರ ಮನೆಯವರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವರ ಫ್ಯಾಮಿಲಿಯವರು ಹೇಳಿದ್ದಾರೆ. ಆತ ಎಲ್ಲರ ರೀತಿಯಲ್ಲಿದ್ದ, ಹೊರಗಡೆ ಜಾಸ್ತಿ ಹೋಗ್ತಿರ್ಲಿಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗ್ ಬರ್ತಿದ್ದ. ಆಗಾಗ ಇಲ್ಲೇ ಹೊರಗಿನವರನ್ನ ಭೇಟಿ ಆಗ್ತಿದ್ದ. 12ನೇ ಕ್ಲಾಸ್ ಫೇಲ್ ಆಗಿದ್ರು ಈತ ಇಂಗ್ಲಿಷ್ ಚಾನೆಲ್ ಹೇಗೆ ನಡೆಸ್ತಿದ್ದ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಅವರ ಫ್ಯಾಮಿಲಿ ಹೇಳ್ಕೊಂಡಿದೆ. ಇನ್ನು ಈ ಒಸಾಮಾ ಕೋಲ್ಕತ್ತಾದಿಂದ ಮೂಲಭೂತವಾದ ಹರಡೋಕೆ ಹೆಲ್ಪ್ ಮಾಡ್ತಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ದೆಹಲಿ ಮೂಲದ ಮುಸ್ತಫಾ ಅಲಿಯಾಸ್ ಮನೋಜ್ ಅನ್ನೋನು ಯುವತಿಯರಿಗೆ ಹೊಸ ಫೋನ್ಗಳು ಮತ್ತು ನಕಲಿ ಸಿಮ್ ಕಾರ್ಡ್ಗಳನ್ನ ಒದಗಿಸ್ತಿದ್ದ. ಫೇಕ್ ಐಡೆಂಟಿಟಿ ಕಾರ್ಡ್ಗಳನ್ನ ಮಾಡೋಕೆ ಹೆಲ್ಪ್ ಮಾಡ್ತಿದ್ದ. ಒಂದ್ಸಲ ಇವರನ್ನ ಬ್ರೈನ್ ವಾಶ್ ಮಾಡಿದ್ಮೇಲೆ ಅವರ ಗುರುತು ಪತ್ತೆ ಹಚ್ಚದ ರೀತಿ ಈತ ಇತರೆ ರಾಜ್ಯಗಳಿಗೆ ಸ್ಥಳಾಂತರ ಮಾಡೋ ವ್ಯವಸ್ಥೆ ಮಾಡ್ತಿದ್ದ. ನಾರ್ಮಲ್ ಬಸ್ಗಳಲ್ಲೇ ಈತ ಹುಡುಗಿಯರನ್ನ ಹೊರ ರಾಜ್ಯಕ್ಕೆ ಕಳಿಸ್ತಿದ್ದ ಅಂತ ಮಾಹಿತಿ ಸಿಕ್ಕಿದೆ. ಜೊತೆಗೆ ಉತ್ತರ ಪ್ರದೇಶದ ಮುಜಾಫರ್ ನಗರದ ಅಬು ತಾರೀಖ್, ಉತ್ತರಾಖಂಡ್ನ ಅಬ್ದುಲ್ ರೆಹಮಾನ್, ರಾಜಸ್ಥಾನ ಜೈಪುರದ ಮೊಹಮ್ಮದ್ ಅಲಿ, ಜುನೇದ್ ಕುರೇಶಿ ಕೂಡ ಈ ಗ್ಯಾಂಗ್ನಲ್ಲಿ ನಿರತರಾಗಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಇವರ ಹಣಕಾಸಿನ ನೆಟ್ವರ್ಕ್ ಯುಎಇ, ಕೆನಡಾ, ಲಂಡನ್ ಹಾಗೂ ಅಮೆರಿಕದ ತನಕ ಹರಡಿಕೊಂಡಿದೆ. ಲಷ್ಕರ್ ಸೇರಿ ಇನ್ನಿತರ ಉಗ್ರಕೂಟ ಇವರಿಗೆ 3ನೇ ದೇಶಗಳ ಮೂಲಕ ಹಣ ಸರಬರಾಜು ಮಾಡ್ತಿತ್ತು ಅಂತ ಆರಂಭಿಕ ತನಿಖೆಯಲ್ಲಿ ರಿವೀಲ್ ಆಗಿದೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರೋ ಉತ್ತರ ಪ್ರದೇಶ ಡಿಜಿಪಿ ರಾಜೀವ್ ಕೃಷ್ಣ, ಇದು ಗಂಭೀರ ವಿಷಯ ಆಗಿರೋದ್ರಿಂದ ಎಸ್ಐಟಿ ಅಥವಾ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದರ ತನಿಖೆ ನಡೆಸುತ್ತಿದೆ. ಎಟಿಎಸ್ ಅಥವಾ ಭಯೋತ್ಪಾದನಾ ನಿಗ್ರಹ ದಳ ಕೂಡ ಈ ತನಿಖೆಯಲ್ಲಿ ಭಾಗಿಯಾಗಲಿದೆ. ಈ ಆಪರೇಷನ್ ಇನ್ನೂ ನಡೆಯುತ್ತೆ. ಈಗ ಸಿಕ್ಕಿರೋ ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದೇವೆ. ವಿದೇಶಿ ಶಕ್ತಿಗಳ ಪ್ರಭಾವ ಮತ್ತು ಅವರ ಸಂಪರ್ಕಗಳ ಬಗ್ಗೆ ಕೂಲಂಕುಷ ತನಿಖೆ ನಡೆಯುತ್ತಿದೆ. ಮುಂದೆ ಇನ್ನೂ ಸಾಕಷ್ಟು ಬಂಧನ ಆಗೋ ಸಾಧ್ಯತೆ ಇದೆ. ಈ ಜಾಲ ಅಕ್ರಮ ಮಾರ್ಗದಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿ ತಮ್ಮ ಚಟುವಟಿಕೆಗಳನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಬಂದಿದೆ. ಉಗ್ರಗಾಮಿ ಚಟುವಟಿಕೆ, ಲವ್ ಜಿಹಾದ್ ಕಾರ್ಯಾಚರಣೆಗಳಿಗೆ ಈ ಹಣ ಬಳಸಲಾಗ್ತಿದೆ. ಐಎಸ್ ಉಗ್ರ ಸಂಘಟನೆಯ ರೀತಿ ಇವರು ಕೆಲಸ ಮಾಡ್ತಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಈ ಗುಂಪಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯೊಂದಿಗೆ ಲಿಂಕ್ ಇರೋದು ತಿಳಿದು ಬಂದಿದೆ. ಇದರ ಹ್ಯಾಂಡ್ಲರ್ಸ್ಗೆ ಪಾಕ್ ಮೂಲದ ಆಪರೇಟಿವ್ಸ್ ಜೊತೆ ಸಂಪರ್ಕವಿರೋದು ಗೊತ್ತಾಗಿದೆ. ಈ ಜಾಲದ ಮೂಲ ಕೇಂದ್ರ ಉತ್ತರ ಪ್ರದೇಶದ ಆಗ್ರಾವಾಗಿದ್ದು, ಅಲ್ಲೇ ಉಗ್ರಗಾಮಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗ್ತಿದೆ. ಅದಕ್ಕೆ ಹಣ ಹಂಚಿಕೆಯಾಗ್ತಿದೆ ಅಂತ ಡಿಜಿಪಿ ರಾಜೀವ್ ಕೃಷ್ಣ ಹೇಳಿದ್ದಾರೆ. ಜೊತೆಗೆ ಇವರ ಮೂಲ ಉದ್ದೇಶ ದೇಶದ ಭದ್ರತೆಗೆ ಧಕ್ಕೆ ತರೋದು, ಸಾಮಾಜಿಕ ಸಾಮರಸ್ಯ ಹಾಳು ಮಾಡೋದೇ ಆಗಿತ್ತು ಅಂತ ಪೊಲೀಸರು ಮಾಹಿತಿ ಹಂಚಿಕೊಂಡಿದ್ದಾರೆ.